ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಈ ಗೋತ್ರದಲ್ಲಿ, ಈ ನಕ್ಷತ್ರದಲ್ಲಿ, ಈ ರಾಶಿಯಲ್ಲಿ ಹುಟ್ಟಿದವ್ರು ನಾವು ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳ್ತೀವಲ್ವಾ. ಆದರೆ ಈ ಗೋತ್ರ ಎಲ್ಲಿ ಹುಟ್ಟಿತು, ಈ ನಕ್ಷತ್ರ ಎಲ್ಲಿ ಹುಟ್ಟಿತು, ಯಾವ ಗೋತ್ರದವರು ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದು, ಯಾವ ನಕ್ಷತ್ರದವ್ರಿಗೆ ಯಾವ ದೇವಸ್ಥಾನ, ಈ ಥರ ವಿಷಯಗಳು ಯಾವತ್ತಾರು ಕೇಳಿದ್ದೀರಾ? ಇಲ್ಲೊಂದು ಗ್ಯಾಲರಿ ಇದೆ. ಈ ಗ್ಯಾಲರಿನಲ್ಲಿ 27 ನಕ್ಷತ್ರಗಳಿಗೂ ಹಾಗೆ ರಾಶಿಗಳಿಗೂ ನಿಮಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ನೀವು ಅಂದ್ಕೊಂಡಂಥ ಫಲ ಪ್ರಾಪ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ನಡೆದಿದೆ. ಈ ರಿಸರ್ಚ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕೆ ನನಗಂತೂ ಕಾತರ ಇದೆ. ನಿಮಗೂ ಕಾತರ ಇದ್ರೆ ಸ್ಟೇ ಟ್ಯೂನ್ ಟು ಇನ್ಫೋರ್ಟ್ ನೋಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ನೋಡಿ. ಬ್ಯಾಕ್ ಇನ್ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ಆಶಾ ಮ್ಯಾಮ್ ಫ್ರಮ್ ಆಶಾ ದಿ ಹೋಪ್. ಆಶಾ ಮ್ಯಾಮ್, ವೆಲ್ಕಮ್ ಬ್ಯಾಕ್. ಒಂದು ಯುನೀಕ್ ಕಾನ್ಸೆಪ್ಟ್ ಜೊತೆಗೆ ನಾವಿವತ್ತು ಶೋಗೆ ಬಂದಿದ್ದೀವಿ. ಆ್ಯಕ್ಚುಲಿ ಪ್ರತಿ ಸರ್ತಿ ಆಶಾ ಮ್ಯಾಮ್ನ ಇಂಟ್ರಡ್ಯೂಸ್ ಮಾಡಿದಾಗ ಒಂದು ಬೇರೆ ಐಡೆಂಟಿಟಿ ಕೊಟ್ಟು ನಾನು ಇಂಟ್ರಡ್ಯೂಸ್ ಮಾಡ್ತೀನಿ ಶೋನಲ್ಲಿ. ನನಗೆ ಅದು ಖುಷಿ ಇದೆ. ಇವತ್ತು ಆ್ಯಸ್ ಅ ರಿಸರ್ಚರ್ ನಾವು ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ರಿಸರ್ಚ್ ಯಾವುದ್ರ ಮೇಲೆ? ನೀವು ಕಂಡು ಕೇಳರಿಯದ ದೇವಸ್ಥಾನಗಳ ಮೇಲೆ. ಸೊ ದೇವಸ್ಥಾನಗಳಲ್ಲಿ ಏನೇನಿದೆ, ನಾವು ಹೇಗೆ ನೋಡಬೇಕು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಇದೆಲ್ಲ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನು ಅವಾಗ ಕಾಡಿರ್ಬೋದು. ವೈ ಟೆಂಪಲ್ಸ್, ವೈ ಓನ್ಲಿ ದಿಸ್ ಟೆಂಪಲ್, ಇದೆಲ್ಲ. ಸೊ ಅದಕ್ಕೆಲ್ಲ ಉತ್ತರ ಹುಡ್ಕೋಂಥ ಪ್ರಯತ್ನ ಇವತ್ತಿನ ಕಾನ್ವರ್ಸೇಷನಲ್ಲಿ ನಾವು ಮಾಡ್ತಾ ಇದ್ದೀವಿ. ಆಶಾ ಮ್ಯಾಮ್, ಫಸ್ಟ್ ಥಿಂಗ್, ಈ ದೇವಸ್ಥಾನಗಳ ಬಗ್ಗೆ ರಿಸರ್ಚ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಓಕೆ, ಸೊ ನನಗೆ ಇದ್ರ ಮೇಲೆ ಆಸಕ್ತಿ ಚಿಕ್ಕ ವಯಸ್ಸಿಂದನೂ ಇದೆ. ಓಕೆ ಆ್ಯಂಡ್ ಐ ಡೋಂಟ್ ಬಿಲಾಂಗ್ ಟು ಅ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ನನ್ನ ಫ್ಯಾಮಿಲಿ ಅಂತ ಮದರ್ಸ್ ಪ್ಲೇಸ್ ಆರ್ ಫಾದರ್ಸ್. ಬಟ್ ನಮ್ಮ ತಾತ ವಾಸ್ ಇನ್ ಇದು ಎಳಂದೂರು, ನೀವು ಬಳೆ ಮಂಟಪ ಅಂತ ಕೇಳಿರ್ಬೇಕಲ್ಲ. ಸೊ ಅಲ್ಲಿ ಉರ್ದು ಮತ್ತು ಸಂಸ್ಕೃತ ಪಂಡಿತರಾಗಿದ್ದರು, ಲಿಂಗ ಪಂಡಿತ್ ಅಂತ. ಮೇ ಬಿ ದ ಇನ್ಫ್ಲೂಯೆನ್ಸ್ ಆಫ್ ದಿ DNA ಆರ್ ಎಪಿಜೆನೆಟಿಕಲ್ ಇರ್ಬೋದು. And ಇನ್ನೊಂದು ಸ್ಟ್ರಾಂಗ್ ಥಿಂಗ್ ಈಸ್ ಮೈ ಪೇನ್ಸ್ ಆ್ಯಂಡ್ ಸ್ಟ್ರಗಲ್ಸ್ ಇನ್ ಲೈಫ್. ವೈ ದೀಸ್ ಎನರ್ಜಿ ಸೆಂಟರ್ಸ್ ಬಿಕೇಮ್ ಎ ಗೈಡಿಂಗ್ ಫೋರ್ಸ್ ಟು ಲುಕ್ ಫಾರ್ ಲಾಟ್ ಆಫ್ ಆನ್ಸರ್ಸ್ ವಿಚ್ ವಾಸ್ ನಾಟ್ ಆನ್ಸರ್ಡ್ ಬೈ ಎನಿಬಡಿ. ಸೊ ಅಂಥ ಟೈಮಲ್ಲಿ ನನಗೆ ಗೊತ್ತಿದ್ದಿದ್ದು ಒಂದು ಸಲ್ಯೂಷನ್ ಈಸ್ ಗೋ ಟು ಟೆಂಪಲ್ ಆ್ಯಂಡ್ ಪ್ರೇ. ವಿಚ್ ಐ ಯೂಸ್ ಟು ಡೂ ರಿಲಿಜಿಯಸ್ಲಿ, ಏನೋ. Then I started feeling that why temple is a place? Why not others? ಅಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಯಾಕಾಗಲ್ಲ, ಯಾಕೆ ಪರ್ಟಿಕ್ಯುಲರ್ ಜಾಗದಲ್ಲಿ ಹೋದರೆ ಏನೋ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಥವಾ ಏನೋ ಒಂದು ಆನ್ಸರ್ ಸಿಗತ್ತೆ ಅಂತ. ಸೊ ಇದು ಬಹಳವಾಗಿ ನನ್ನ ಮೇಲೆ ನಾನು ಪ್ರಶ್ನಿಸ್ತಾ ಹೋದಾಗ ಐ ಫೆಲ್ಟ್ ಮೋರ್ ರಿಸರ್ಚ್ ಇಸ್ ರಿಕ್ವೈರ್ಡ್, ಮೋರ್ ಜ್ಞಾನ್ ಇಸ್ ರಿಕ್ವೈರ್ಡ್. ಸೊ ಆವಾಗ ನಾವು ಪುರಾಣಸ್ ಇರ್ಬೋದು, ಆಮೇಲೆ ವೇದಾಂತ ಇರ್ಬೋದು, ಸೊ ಇದ್ರ ಬಗ್ಗೆ ಅಧ್ಯಯನ ಶುರು ಮಾಡಿದಾಗ ಸ್ಲೋಲಿ ಐ ಫೆಲ್ಟ್ ದಟ್ ಟೆಂಪಲ್ಸ್ ಆರ್ ದಿ ಹಿಡನ್ ಟ್ರೆಷರ್. ವೆನ್ ಐ ಸೇ ಟ್ರೆಷರ್, ಸಲ್ಯೂಷನ್ಸ್. ಓಕೆ. ಸೊ ಯಾತಕ್ಕೆ ನಮ್ಮ ಮಗುನ ಒಂದು ಪ್ರತ್ಯೇಕವಾದ ಶಾಲೆಗೆ ಕಳಿಸ್ತೀವಿ? ಯಾಕೆ ತಂದೆ ತಾಯಿನೇ ಪಾಠ ಹೇಳ್ಕೊಡಲ್ಲ? ಅವ್ರಿಗೆಲ್ಲ ಗೊತ್ತಿದೆಯಲ್ಲ, ಯಾರಿಗೆ ಗೊತ್ತಿಲ್ಲ A for apple ಅಲ್ವಾ? ಯಾತಕ್ಕೆ ಒಂದು ಗುರುಗಳು, ಅದಕ್ಕೊಂದು ಜಾಗ, ಅಲ್ಲೊಂದು ಯೂನಿಫಾರ್ಮ್, ಇದೆಲ್ಲ ಯಾಕಿರುತ್ತೆ? ಸೊ ಟೆಂಪಲ್ ಇಸ್ ನಾಟ್ ಎ ರಿಲಿಜಿಯಸ್ ಪ್ಲೇಸ್ ಅಕಾರ್ಡಿಂಗ್ ಟು ಮೀ. ಟೆಂಪಲ್ನ ಒಂದು ತುಂಬ ಜವಾಬ್ದಾರಿಯಿಂದ ಟೆಂಪಲ್ ಆರ್ಕಿಟೆಕ್ಚರ್ ಅನ್ನೋದೇ ಒಂದು ಸೈನ್ಸ್. ಓಕೆ. ಸೊ ನಮ್ಮ ಕಾಸ್ಮಿಕ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ, ಇದು ಯೂನಿವರ್ಸಲ್ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಡೈರೆಕ್ಟೆಡ್ ಅಂತೀವಲ್ಲ, ನಾಟ್ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಲ್ಲ, ಆ ಥರ. ಸೊ ಟೆಂಪಲ್ಲು ಅಷ್ಟೇ, ಇಟ್ ಈಸ್ ಅನ್ ಎನರ್ಜಿ ಸೆಂಟರ್. ಸೊ ವಿಚ್ ವಿಲ್ ಹ್ಯಾವ್ ದಟ್ ಪವರ್ ಟು ಟೇಕ್ ಸರ್ಟನ್ ಎನರ್ಜೀಸ್ ಆ್ಯಂಡ್ ಇಂಡ್ಯೂಸ್ ಸರ್ಟನ್ ಎನರ್ಜಿ ವಿಚ್ ಕ್ಯಾನ್ ಆಕ್ಟಿವೇಟ್ ಯುವರ್ ಕಾಗ್ನಿಷನ್. ಸೊ ಇಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ತಗೊಂಡಾಗ. ಸೈಂಟಿಫಿಕ್ ಆಗಿ ನಿಮ್ಮ ಕ್ವಶನ್ ಆನ್ಸರ್ ಮಾಡಬೇಕು ಅಂದರೆ ಇಲ್ಲಿ ಕಾಗ್ನಿಟಿವ್ ಬಿಹೇವಿಯರ್ಸ್ ಏನಿರುತ್ತೆ ಅದನ್ನು ಅಟೆಂಡ್ ಮಾಡುವಂಥ ಜಾಗ. ಯಾಕೆ ಅಂದರೆ 5 ಇಂಟ್ಯೂಷನ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನೀವು ದೇವಸ್ಥಾನಕ್ಕೆ ಹೋದಾಗ, ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನೀವೇನು ಫೀಲ್ ಆಗುತ್ತೆ? ದರ್ ಇಸ್ ಅ ಬ್ಯೂಟಿ.
ರೈಟ್. ದೆರ್ ಆರ್ ಲಾಟ್ ಆಫ್ ಆರ್ಕಿಟೆಕ್ಚರಲ್ ಬ್ಯೂಟಿ ಇರ್ಬೋದು, ಕಲರ್ ಸೀರೆ ಉಟ್ಕೊಂಡಿರೋ ಹೆಣ್ಮಕ್ಳು ಇರ್ಬೋದು, ಆಯಿತಾ, ಆಮೇಲಿಂದ ಹೂಗಳಿರ್ಬೋದು, ಅಲಂಕಾರ ಇರ್ಬೋದು, ಎಷ್ಟೊಂದಿದೆ. ದೀಪ ಇರ್ಬೋದು. ದಟ್ ಈಸ್ ವಿಷುವಲ್ ಕ್ಲಿಯರ್ ವಾಯನ್ಸ್ ಅಂತ ಕರಿತೀವಿ. ಸೊ ವಿಷುವಲಿ ಇಟ್ ಈಸ್ ಸೋ ಫೀಸ್ಟ್, ಸಚ್ ಎ ಬಿಗ್ ಫೀಸ್ಟ್. ಆಮೇಲೆ ಕ್ಲಿಯರ್ ಆಡಿಯನ್ಸ್ ಅಂತೀವಿ, ಅಂದರೆ ಗಂಟೆ ಶಬ್ದ ಇರ್ಬೋದು, ಮಂತ್ರಘೋಷ ಇರ್ಬೋದು ಕಿವಿಗೆ. ಓಕೆ. ಆಮೇಲೆ ಆ ಸ್ಪರ್ಶ ಇರ್ಬೋದು, ಒಂದು ನೀರನ್ನು ನಿಮ್ಮ ಮುಖಕ್ಕೆ ಹಾಕ್ತಾರೆ, ಅಥವಾ ನೀವು ಒಂದು ಕ್ಯೂನಲ್ಲಿ ನಿಂತ್ಕೊಂಡಿರ್ತೀರ, ಒಂದು ಗೋಡೆನ ಮುಟ್ತೀರಾ, ಒಂದು ಕಲ್ಲನ್ನು ಮುಟ್ತೀರಾ. ದರ್ ಇಸ್ ಅ ಡಿಫ್ರೆಂಟ್ ಟೆಕ್ಸ್ಚರ್ಸ್ ದಟ್ ಯು ವಿಲ್ ಎಕ್ಸ್ಪೀರಿಯನ್ಸ್. ಆಮೇಲಿಂದ ಪ್ರಸಾದ, ತೀರ್ಥ. ಓಕೆ. ಎಸ್. ಸೊ ಇದೆಲ್ಲನೂ ಏನಾಗುತ್ತೆ, 5 ಇಂಟುವೇಟಿವ್ ಪಾಯಿಂಟ್ಸ್ನ ಟಚ್ ಮಾಡುತ್ತೆ ಲೈಫಲ್ಲಿ. ಸೊ ವೆನ್ ಯುವರ್ ಇಂಟ್ಯೂಷನ್ ಈಸ್ ಆ್ಯಕ್ಟಿವೇಟೆಡ್ ಅಟ್ 5 ಡಿಫ್ರೆಂಟ್ ಲೆವೆಲ್ಸ್. ಓಕೆ. ನಿಮ್ಮ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ ಮೂರೂ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿಗೆ ನೀವು ಈ ಸೆಂಟರ್ ಆಫ್ ಎನರ್ಜಿಗೆ ಹೋದಾಗ ಫಸ್ಟ್ ಯುವರ್ ಬಾಡಿ ಗೆಟ್ಸ್ ಕ್ಲೆನ್ಸ್ಡ್. ನಂಬರ್ 2, your sukshma sharira, your mental body gets cleansed, and karana sharira, your purpose is seen. Okay. That is exactly happened. Naina, way back, I think it's 14 years or 10 to 14 years. So literally I was all alone in my battle. ಓಕೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಈ ಬ್ಯಾಟಲಲ್ಲಿ ಇರ್ತಾರೆ ಆಲ್ರೆಡಿ, ಏನೋ ಆನ್ಸರ್ಸ್ ಗೊತ್ತಿರೋದಿಲ್ಲ. ನಾನೇನು ಮಾಡಿದೆ, ಒಬ್ಬಳು ಕಾಶಿಗೆ ಹೋದೆ. ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಐ ಹ್ಯಾವ್ ಹರ್ಡ್ ಫ್ರಮ್ ಮೈ ಫಾದರ್, ಇಟ್ ಮೈಟ್ ಬಿ ಫ್ರಮ್ ಅದರ್ ಪೀಪಲ್, ವೆನ್ ಯು ಗೋ ಟು ಕಾಶಿ ದರ್ ಇಸ್, ಯು ಡೋಂಟ್ ಕಮ್ ಬ್ಯಾಕ್, ಬಟ್ ಯು ವಿಲ್ ಕಮ್ ಬ್ಯಾಕ್ ವಿತೌಟ್ ಆನ್ಸರ್ಸ್ ಅಂತ. ಯು ವಿಲ್ ಕಮ್ ಬ್ಯಾಕ್ ವಿತ್ ಆನ್ಸರ್ಸ್ ಅಂತ. ವೈ ಇಸ್ ಕಾಶಿ ದಟ್? ಲೆಟ್ ಮೀ ಎಕ್ಸ್ಪೀರಿಯನ್ಸ್. ಓಕೆ, ಇವಾಗ ನಾನು ಎಲ್ಲ ಡೋರು ಮುಚ್ಚೋಗ್ಬಿಟ್ಟಿದೆ ಫೈನಾನ್ಷಿಯಲಿ, ಆ್ಯಂಡ್ ಯುನೋ ಐ ಹ್ಯಾವ್ ನೋ ವೇಸ್, ಆ್ಯಂಡ್ ಮೈ ಕೆರಿಯರ್ ಈಸ್ ಅನ್ಸೀನ್, ದರ್ ಇಸ್ ನೋ ಪೀಪಲ್, ದರ್ ಇಸ್ ನೋ ಫ್ಯಾಮಿಲಿ. ಐ ವಾಸ್ ಸ್ಟ್ಯಾಂಡಿಂಗ್ ಆಲ್ ಅಲೋನ್. ಸೊ ಆವಾಗ ಐ ಥಾಟ್ ಆಫ್ ಗೋಯಿಂಗ್ ಟು ಕಾಶಿ. ಸೊ ಕಾಶಿಗೆ ಹೋದಾಗ ಐ ಮೆಟ್ ಅ ಪರ್ಸನ್ ಹು ಟೋಲ್ಡ್, if you really want to find answers when you live, you need to know your end ಅಂತ. That is when he showed me the way to Manikarnika Ghat. ಮಣಿಕರ್ಣಿಕಾ ಘಾಟಲ್ಲಿ ಕೂತಾಗ ನನಗೆ ಅನುಭವ ಏನಾಯಿತು ಅಂದರೆ, ದೇರ್ ಯು ಸಿ ಡೆತ್ ಇಸ್ ಸೆಲೆಬ್ರೇಟೆಡ್. ಎಲ್ಲ ಡೆಡ್ ಬಾಡೀಸ್ನ ಗಿಫ್ಟ್ ವ್ರ್ಯಾಪ್ ಥರ ಮಾಡ್ತಾರೆ. ಓಕೆ, ಎಲ್ಲ ಗೋಲ್ಡನ್ ಕ್ಲಾತಲ್ಲಿ ವ್ರ್ಯಾಪ್ ಮಾಡ್ತಾರೆ, ಯಾರು ಅಳಲ್ಲ. ಓಕೆ, ಎಲ್ಲ ದೇ ವಿಲ್ ಚೆರಿಶ್ ದ ಡೆತ್ ದೇರ್. ಅಲ್ಲೊಂದಾಯಿತು. ಸೊ ಕಾಶಿ ನಮ್ಮ ಏನ್ಷಿಯಂಟ್ ಸಿಟಿ ಅಂತೀವಿ. ಆಮೇಲೆ ದರ್ ಆರ್ ಲಾಟ್ ಆಫ್ ಪುರಾಣಿಕ್ ಸ್ಕ್ರಿಪ್ಚರ್ಸ್ ವಿಚ್ ಸೇ, ಭೂಮಿ ಪೂರ್ತಿ ಮುಳುಗೋದ್ರು, ಪ್ರಳಯ ಆದರೂ ಶಿವ ತನ್ನ ತ್ರಿಶೂಲದಲ್ಲಿ ಕಾಶಿನೆತ್ತಿ ಹಿಡಿತಾನೆ ಅಂತ. ಸೊ ನಿಜವಾಗ್ಲೂ ಐ ಫೆಲ್ಟ್ ದಟ್ ದೇರ್ ಈಸ್ ಅ ಲೈಫ್ ಆ್ಯಂಡ್ ಐ ಗಾಟ್ ಆನ್ಸರ್. ಆಶಾ, ಯು ಆರ್ ಆಲ್ ಅಲೋನ್, ಬಟ್ ಗಾಡ್ ಈಸ್ ಬಿಸೈಡ್. Put the intention in front of you. There is no intention to your life. There is no purpose to your life. Find the purpose. ಆ 15 ದಿವಸದಲ್ಲಿ ನನ್ನ ಲೈಫ್ ಪರ್ಪಸ್ನ ಕಂಡ್ಕೊಂಡು ಬಂದೆ. ದೆನ್ ಮೈ ಲೈಫ್ ಬಿಕೇಮ್ ಎಂಟೈರ್ಲಿ, ಇಟ್ ಟುಕ್ ಎ ಡಿಫ್ರೆಂಟ್ ಲೆವೆಲ್. ಆ್ಯಂಡ್ ದೇವರು ಕಿರೀಟ ಹಾಕ್ಕೊಂಡು ಕಚ್ಚೆ ಪಂಚೆ ಉಟ್ಕೊಂಡು ಕೊಳಲಿಟ್ಕೊಂಡೇ ಬರಬೇಕಾಗಿಲ್ಲ. ಹಿ ಕ್ಯಾನ್ ಕಮ್ ಇನ್ ಎನಿ ಫಾರ್ಮ್. ಹಿ ಕ್ಯಾನ್ ಕಮ್ ಆಸ್ ಅನ್ ಆನ್ಸರ್, ಹಿ ಕ್ಯಾನ್ ಕಮ್ ಆಸ್ ಅ ಕ್ವೆಶ್ಚನ್, ಹಿ ಕ್ಯಾನ್ ಕಮ್ ಆಸ್ ಅ ಡೌಟ್. ಸೊ ಆಲ್ ದಿಸ್ ಥಿಂಗ್ ಹ್ಯಾಪೆಂಡ್. Then my interest towards this research sparked. ಮ್ಯಾಮ್, ವೈ ಕಾಶಿ? ಇವಾಗ ಮನೆ ರೋಡ್ ಎಂಡ್ನಲ್ಲಿ ಒಂದು ಶಿವನ ದೇವಸ್ಥಾನ ಕಾಣಿಸ್ಬೋದು. ಬಹುಶಃ ಅದು ಹಳೆಯದಿರ್ಬೋದು, ಇದು ಹೊಸದಿರ್ಬೋದು. ವಾಸ್ತು ಅಂತ ಮಾತಾಡ್ತೀವಿ, ಅದು ಬಹುಶಃ ಪೂರ್ತಿ ವಾಸ್ತು ಪ್ರಕಾರ ಆಗ್ಬೋದು. ಬಟ್ ಸ್ಪೀಕಿಂಗ್ ಇನ್ ಟರ್ಮ್ಸ್ ಆಫ್ ಸ್ಪಿರಿಚುವಾಲಿಟಿ, ನಾಟ್ ರಿಲಿಜಿಯನ್, ನನ್ನ ಒಳಗೆ ದೇವರಿದ್ದಾನೆ, ನನ್ನ ಅಂತರಾತ್ಮದ ಒಳಗಡೆ ದೇವರಿದ್ದಾನೆ, ನಾನು ಮಾಡೋ ಯೋಚನೆಯಲ್ಲಿ ದೇವರಿದ್ದಾನೆ, ನಾನು ನೋಡೋ ಕೆಲಸದಲ್ಲಿ ದೇವರಿದ್ದಾನೆ. ಸೊ ಯಾಕೆ ಜಾಗಕ್ಕೆ ಹೋಗಿ ಹುಡುಕಿ ನಾವು ಆ ಎನರ್ಜಿನ ತೊಗೊಂಡ್ಬರ್ಬೇಕು? ವೈ ನಾಟ್ ಹಿಯರ್? ಓಕೆ, ನೈನ್ ಸ್ಮಾಲ್ ಕ್ವೆಶ್ಚನ್ ಟು ಯು. ಓಕೆ, ನಿಮಗೆ ಆಂಗ್ಸೈಟಿ ಅಥವಾ ಭಯ ಆದಾಗ ದೇಹದಲ್ಲಿ ಯಾವ ಭಾಗದಲ್ಲಿ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ? ಓಕೆ, ವೈ? ಇಲ್ಲಿ ಯಾಕಾಗಲ್ಲ, ಇಲ್ಲಿ ಯಾಕಾಗಲ್ಲ, ಇಲ್ಲಿ ಯಾಕಾಗಲ್ಲ? ರೈಟ್. ಸೊ ನಾವು ನಮ್ಮ ಜೀವನನ ಚಿಕ್ಕ ವಿಂಡೋನಲ್ಲಿ ನೋಡ್ತಾ ಇದ್ದೀವಿ. ಆ ವಿಂಡೋನಲ್ಲಿ ಸ್ಕೈ ಇಸ್ ಸೀನ್ ಓನ್ಲಿ ದಿಸ್ ಮಚ್. ಇಫ್ ಯು ಬ್ರೇಕ್ ದಟ್ ವಿಂಡೋ,
ಯು ಕ್ಯಾನ್ ಸ್ಕೈಗೆ ಲಿಮಿಟ್ ಇಲ್ಲ ಅಂತೀವಿ. ಸೊ ನಿಮ್ಮ ದೇಹದಲ್ಲಿ ಆಂಗ್ಸೈಟಿ, ಫಿಯರು ಒಂದು ಭಾಗದ ದೇಹದಲ್ಲಿ ಅನುಭವ ಆಯಿತು ಅಂದರೆ ಈ ಪೂರ್ತಿ ಬ್ರಹ್ಮಾಂಡ, ಅಹಂ ಬ್ರಹ್ಮಾಸ್ಮಿ, ಪೂರ್ತಿ ಬ್ರಹ್ಮಾಂಡ ಒಂದು ದೇಹ ಅಂತ ಅಂದ್ಕೊಂಡ್ರೆ ದೇರ್ ಆರ್ ದಿ ಎನರ್ಜೀಸ್ ಫೆಲ್ಟ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಡಿಫ್ರೆಂಟ್ ವೇಸ್ ಫಾರ್ ಡಿಫ್ರೆಂಟ್ ಸಿಸ್ಟಮ್ ಟು ವರ್ಕ್ ಇನ್ ಅ ಡಿಫ್ರೆಂಟ್ ಲೆವೆಲ್. Okay, so a simple example is Garbhagriha temple. So why infertility gets resolved there? ಯಾತಕ್ಕೆ ಜನ ಇನ್ಫರ್ಟಿಲಿಟಿ ಇರೋರಲ್ಲಿ ಹೋಗ್ತಾರೆ? ಸಿಂಪಲ್ ಎಣ್ಣೆ ತೊಗೊಂಡು ಬರ್ತಾರೆ, ಅವರು ಹೊಕ್ಕಳ ಸುತ್ತ ಹಚ್ಚಿ ಅಂತಾರೆ. ಇದು ನಮ್ಮದು ನಂಬಿಕೆ. ಓಕೆ, ನಂಬಿಕೆ ಜೊತೆ ಯಾವಾಗ ಸೈನ್ಸ್ ಬ್ಲೆಂಡ್ ಆಗುತ್ತೆ, ದಟ್ ಈಸ್ ವೆನ್ ಆನ್ಸರ್ಸ್ ಆರ್ ಫೌಂಡ್. ಸೊ ಸೈನ್ಸ್ ವಿತೌಟ್ ಬಿಲೀಫ್ ಸಿಸ್ಟಮ್. ಸೊ ಯು ಬಿಲೀವ್, ಇವಾಗ ನಾವು ಸೈನ್ಸ್ ಬುಕ್ಕಲ್ಲಿ ಫ್ಯಾರಡೇಸ್ ಲಾ ಓದ್ತಾ ಇರ್ತೀವಿ, ನ್ಯೂಟನ್ಸ್ ಲಾ ಓದ್ತಾ ಇರ್ತೀವಿ, ನಾವು ಕ್ವೆಶ್ಚನ್ ಮಾಡಲ್ಲ ಯಾಕೆ, ಬಿಕಾಸ್ ಅದು ಕರೆಕ್ಟ್ ಅಂತ ಗೊತ್ತು ನಮಗೆ. ಸಂಬಡಿ ಟೋಲ್ಡ್, ಅಪ್ರೂವ್ಡ್, ವ್ಯಾಲಿಡ್, ದಿಸ್ ಇಸ್ ಅ ವ್ಯಾಲಿಡ್ ನಾಲೆಡ್ಜ್. ಸೊ ನನಗೆ ಬಿಲೀಫ್ ಸಿಸ್ಟಮ್ ಇದೆ, ಇಟ್ ಕರೆಕ್ಟು ಅಂತ ನಾನು ಬೈ ಹಾರ್ಟ್ ಆದರೂ ಮಾಡ್ತೀನಿ ಅದನ್ನು. ಬಟ್ ಇಲ್ಲಿ ಈದರ್ ವಿ ಹ್ಯಾವ್ ಟು ಟಚ್, ವಿ ಹ್ಯಾವ್ ಟು ಸಿ, ಸಂಬಡಿ ಹ್ಯಾಸ್ ಟು ಅಪ್ರೂವ್. ಈ ಮೂರೂ ಆಗಿಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ಅನಿಸುತ್ತೆ, ಯಾತಕ್ಕೆ ಅದೇ ದೇವಸ್ಥಾನ, ಯಾತಕ್ಕೆ ಇದೇ ದೇವಸ್ಥಾನ? ಯಾಕಂದರೆ ನಮ್ಮ ವಿಂಡೋ ತುಂಬ ಚಿಕ್ಕದು. ದ ಒನ್ಸ್ ವಿ ಬ್ರೇಕ್ ದಟ್ ವಿಂಡೋ ಆ್ಯಂಡ್ ಸ್ಟಾರ್ಟ್ ಸೀಯಿಂಗ್ ದೀಸ್ ಪ್ಲೇಸಸ್ ಆಸ್ ಟ್ರೆಷರ್ಸ್, ಯು ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್. ಈ ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಇನ್ 3 ways. ಓಕೆ, ಒಂದು ವಾಕ್ಯಾರ್ಥ, ಇನ್ನೊಂದು ವಿಜ್ಞಾರ್ಥ, ಇನ್ನೊಂದು ಭಾವಾರ್ಥ. ವಾಕ್ಯಾರ್ಥ ಅಂತಂದರೆ ಜಸ್ಟ್ ಲರ್ನಿಂಗ್, ಹೌ ವಿ ಲರ್ನ್, ಗೋ ಟು ಸ್ಕೂಲ್, 1 + 1 = 2, somebody showed us what is addition, subtraction, we learned. ಓಕೆ, ವಿಜ್ಞಾರ್ಥ ಅಂದರೆ ಅನಾಲಿಸಿಸ್. ಓಕೆ, ಭಾವಾರ್ಥ ಅಂದರೆ ಅನುಭವ. ಸೊ ಇದೆಲ್ಲ ಅನುಭವ ಪಟ್ಟು ಲರ್ನ್ ಮಾಡುವಂಥ, ಕಲಿಯುವಂಥ ಜಾಗಗಳು. ಇದರಲ್ಲಿ ಯಾರೂ ಸ್ಕ್ರಿಪ್ಚರ್ಸ್ ಬರೆದಿಲ್ಲ, ಹೀಗೆ ಆಗುತ್ತೆ ಅಂತ ಬರೆದಿಲ್ಲ. ಓಕೆ, ಪುರಾಣಾಸ್ ಆರ್ ಆಲ್ ದಿ ಕೇಸ್ ಸ್ಟಡೀಸ್. ಓಕೆ, ಇವಾಗ ತಿರುಚೆಂದೂರ್ಗೆ ಹೋಗ್ತಾರೆ, ಸುಬ್ರಹ್ಮಣ್ಯನ ನೋಡ್ಕೊಂಡು ಬರ್ತಾರೆ, ಬಟ್ ಅಲ್ಲಿ ರಂಗನಾಥ ಇದ್ದಾನೆ ಅಂತ ಗೊತ್ತಿರಲ್ಲ. ಓಕೆ, ಸುಬ್ರಹ್ಮಣ್ಯಂಗೆ ತಾರಕಾಸುರ ವಧೆ ಮಾಡುವಾಗ ಡಿಮೋಟಿವೇಟ್ ಆದಾಗ ಸಾಕ್ಷಾತ್ ವಿಷ್ಣು ಬಂದು ಮೋಟಿವೇಟ್ ಮಾಡಿ ಜಾಗ ಅದು, ಅಲ್ಲಿ ರಂಗನಾಥನಾಗೆ ಇದ್ದಾನೆ. ಸೊ ಹೀಗಾಗಿ ಈ ಸ್ಮಾಲ್ ಥಿಂಗ್ಸ್ ಇದೆಯಲ್ಲ, ಅದನ್ನು ನಮಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಸ್ಟೋರೀಸ್, ನಾವು ಬರೀ ಪುರಾಣ ಆರ್ ಆಲ್ ಸ್ಟೋರೀಸ್, ಇಟ್ ಈಸ್ ನಾಟ್ ಬ್ಯಾಕ್ಡ್ ವಿತ್ ಎನಿ ಎವಿಡೆನ್ಸಸ್ ಅಂತೆಲ್ಲ ಹೇಳ್ತೀವಿ, ಬಟ್ ಅದರಲ್ಲಿರೋ ಎಪಿಸ್ಟಮಾಲಜಿ ಅರ್ಥ ಮಾಡ್ಕೊಳ್ಳಲ್ಲ ನಾವು. ಓಕೆ, ಸೊ ಈ ಟೆಂಪಲ್ಸ್ ಆರ್ ಆಲ್ ದಿ ಸ್ಟೋನ್ಸ್, ಎಲ್ಲ ಟೆಂಪಲ್ಸ್ ಆರ್ ಬಿಲ್ಟ್ ಆಫ್ ಸ್ಟೋನ್ಸ್, ಆ್ಯಂಡ್ ದಿ ಸ್ಟೋನ್ಸ್ ಬ್ರೀತ್. ಆ್ಯಂಡ್ ವಾಟ್ ಕೈಂಡ್ ಆಫ್ ಬ್ರೀತಿಂಗ್ ಹ್ಯಾಪನ್ಸ್ ಇಸ್, ಇಟ್ ವಿಲ್ ಶೋ ಯು ಯುವರ್ ಹಿಸ್ಟ್ರಿ. ಆ್ಯಂಡ್ ವೆನ್ ದೇ ಶೋ ಹಿಸ್ಟ್ರಿ, ವಿ ಆರ್ ಮೋರ್ ರೆಸ್ಪೆಕ್ಟ್ಫುಲ್ ಟು ಅವರ್ ಪಾಸ್ಟ್. Once you are so respectful to your past, your belief system on self will raise. Once you believe yourself, I don't think you become unstoppable. Right? So where should I start that journey? Start believing in myself. The moment you feel that you belong here. Lot of times ಏನಾಗುತ್ತೆ ಗೊತ್ತಾ, there is 2 masks that we wear. People talk about external mask. ಒಂದೊಂದ್ಸಲಿ ಇಂಟರ್ನಲ್ ಮಾಸ್ಕ್ ಹಾಕೋತೀವಿ, ಬೇರೆಯವ್ರಿಗೋಸ್ಕರ ಚೇಂಜ್ ಆಗ್ತೀವಿ. ಓಕೆ, ಐ ನೋ ದಟ್ ಐ ಆಮ್ ನಾಟ್ ದಿಸ್, ಜಸ್ಟ್ ಟು ಪ್ಲೀಸ್ ದಟ್ ಪರ್ಸನ್ ಐ ವಿಲ್ ಬಿಕಮ್ ದಟ್ ಪರ್ಸನ್. ಓಕೆ, ಆಸ್ ಲಾಂಗ್ ಆಸ್ ಥಿಂಗ್ಸ್ ಆರ್ ವರ್ಕಿಂಗ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಸ್ಮೂತ್. ಒನ್ಸ್ ಐ ಹ್ಯಾವ್ ಕಾನ್ಫ್ಲಿಕ್ಟ್ಸ್ ವಿತ್ ದಿಸ್ ಪರ್ಸನ್, ದೆನ್ ದಿಸ್ ಇಂಟರ್ನಲ್ ಮಾಸ್ಕ್ ಒನ್ಸ್ ಐ ರಿಮೂವ್, ದೆನ್ ದ ಕಾನ್ಫ್ಲಿಕ್ಟ್ ಬಿಕಮ್ ಬಿಕ್ಕರ್ ಆ್ಯಂಡ್ ಬಿಕ್ಕರ್ ಆ್ಯಂಡ್ ಬಿಕ್ಕರ್. ಸೊ ಯಾವಾಗ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಇರಲ್ವೋ ಆವಾಗ ಬಿಲೀಫ್ ಸಿಸ್ಟಮ್ ಕ್ಲಿಯರ್ ಆಗಿರುತ್ತೆ. ಒನ್ಸ್ ದ ಬಿಲೀಫ್ ಸಿಸ್ಟಮ್ ಇಸ್ ಕ್ಲಿಯರ್, ಯುವರ್ ವ್ಯಾಲ್ಯೂ ಸಿಸ್ಟಮ್ ಇಸ್ ವಿಸಿಬಲ್. ಒನ್ಸ್ ಯುವರ್ ವ್ಯಾಲ್ಯೂ ಸಿಸ್ಟಮ್ ಇಸ್ ವಿಸಿಬಲ್, ಯು ಬಿಕಮ್ ವೈಸ್. ಹೂ ಕ್ಯಾನ್ ಕ್ವೆಶ್ಚನ್ ಅ ವೈಸ್ ಪರ್ಸನ್? ಬಿಕಾಸ್ ಯು ನೋ ಯುವರ್ ಲೈಫ್. ಸೊ ದಟ್ ಈಸ್ ವೇರ್ ವಿ ನೀಡ್ ಟು ಸ್ಟಾರ್ಟ್. ರಿಮೂವ್ ದಟ್ ಇಂಟರ್ನಲ್ ಮಾಸ್ಕ್. ನನಗೆ ನಾನು ಸುಳ್ಳು ಹೇಳ್ಕೋಬಾರ್ದು, ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಬದುಕಬಾರ್ದು, ನನ್ನನ್ನು ಕೆಳಮಟ್ಟದ ಪ್ರಿಯಾರಿಟಿನಲ್ಲಿ ಇಡಬಾರ್ದು. ಸೊಸೈಟಿ ಅದನ್ನು ನಮ್ಮನ್ನು ಅವಾಗ ಆಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತಲ್ಲ. ನೋ, ದೆರ್ ಈಸ್ ಅ ಥಿನ್ ಲೈನ್ ಬಿಟ್ವೀನ್ ಬೀಯಿಂಗ್ ಸೆಲ್ಫಿಶ್, ಓಕೆ, ಆ್ಯಂಡ್ ಬೀಯಿಂಗ್ ಸೆಲ್ಫ್
ರೆಸ್ಪೆಕ್ಟೆಡ್, ಅಂದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ನೋಡೋದಕ್ಕೂ ಮತ್ತು ನನ್ನ ಅಹಂಕಾರ ಅಂತ ನಾನು ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ವಾಟ್ ಈಸ್ ದ ಡಿಫ್ರೆನ್ಸ್? ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಹರ್ಟ್ ಎನಿಬಡಿ, ಬ್ಲೇಮ್ ಎನಿಬಡಿ, ಯು ಆರ್ ನಾಟ್ ಗೋಯಿಂಗ್ ಟು ಇನ್ಸಲ್ಟ್ ಆರ್ ಪುಟ್ ಡೌನ್ ಸಂಬಡಿ. ಅಹಂಕಾರ ಅವೆಲ್ಲ ಮಾಡುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಅಲಾಂಗ್ ವಿತ್ ಮೀ ಐ ವಿಲ್ ಟ್ರೈ ಟು ಪುಲ್ ಸಂಬಡಿ ಆಲ್ಸೋ. ಅಲಾಂಗ್ ಮೈ ಗ್ರೋತ್ ಐ ವಿಲ್ ಲೆಟ್ ಅದರ್ಸ್ ಗ್ರೋ. ದಟ್ಸ್ ದ ಓನ್ಲಿ ಥಿನ್ ಲೈನ್. ಏನಾಗುತ್ತೆ, ಈ ಥಿನ್ ಲೈನ್ ನಾವು ಈ ನಡುವೆ ಅರ್ಥ ಮಾಡ್ಕೊಳ್ಳಲ್ಲ, ಬಿಕಾಸ್ ಐ ವಾಂಟ್ ಟು ಗ್ರೋ. ಆ್ಯಂಡ್ ಅ ಗ್ರೋತ್ ಈಸ್ ಆಲ್ವೇಸ್ ಎವ್ಯಾಲ್ಯುಯೇಟೆಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್, ಈದರ್ ಮಾರ್ಕ್ಸ್, ಮನಿ, ವಾಟ್ ಎವರ್ ಇಟ್ ಈಸ್. ಸೊ ಹಾಗಾಗಿ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮಿಸ್ಅಂಡರ್ಸ್ಟುಡ್ ಆ್ಯಂಡ್ ಅಹಂಕಾರ ಈಸ್ ಬೀನ್ ಗಿವೆನ್ ಅ ವೆರಿ ಬಿಗ್ pedestal. That is why nowadays handling success is becoming more difficult than handling failures. True. ಮ್ಯಾಮ್, ಈಗ ನೀವು ಅದೇ ದೇವಸ್ಥಾನಕ್ಕೆ ಹೋಗಿರ್ತೀರಾ, ನಾನು ಅದೇ ದೇವಸ್ಥಾನಕ್ಕೆ ಹೋಗಿರ್ತೀನಿ. ಯೋರ್ ಎಕ್ಸ್ಪೀರಿಯನ್ಸ್ ಮೈಟ್ ಬಿ ಡಿಫ್ರೆಂಟ್ ಫ್ರಮ್ ಮೈ. ಸೊ ವೈ ಇಸ್ ದ್ಯಾಟ್ ಚೇಂಜ್ ಇನ್ ದಿ ಎಕ್ಸ್ಪೀರಿಯನ್ಸ್? ಬಿಕಾಸ್ ದ ವೇ ವಿ ಲುಕ್ ಎಟ್ ಥಿಂಗ್ಸ್. ಒಂದು ದೇವಸ್ಥಾನ ಇದೆ, ಬ್ರಹ್ಮಪುರೀಶ್ವರ ಅಂತ, ಸೀರ್ಕಾಳಿನಲ್ಲಿದೆ, ತಮಿಳ್ನಾಡು. ಆ್ಯಂಡ್ ದೇರ್ ಇಸ್ ಸತ್ಯನಾರಾಯಣ ಸ್ವಾಮಿ. ಯು ಹ್ಯಾವ್ ಟು ಕ್ಲೈಂಬ್. ಇದು ಒಂದು ದೇವಸ್ಥಾನ ಆನ್ ದಿ ಹೋಲ್ ಪ್ಲಾನೆಟ್ ವಿಚ್ ಇಸ್ ದೇರ್ ಇನ್ ಗೋಪುರ. ಓಕೆ, ಗೋಪುರದೊಳಗಡೆ ದೇವಸ್ಥಾನ ಇದು. ನೀವು ಹತ್ಕೊಂಡು ಹೋದರೆ ಸುಮಾರು ಜನಕ್ಕೆ ಸತ್ಯನಾರಾಯಣನ ಥರ ಕಾಣಲ್ಲ. ವಿ ಸಿ ಕಾಳಭೈರವ ಇದ್ದಟ್ಟು. ಫ್ಯೂ ಸೇ ಸತ್ಯನಾರಾಯಣ ಸ್ವಾಮಿ, ನಾನು ಅಲ್ಲ ಕಾಲಭೈರವ ಥರ ಇತ್ತಲ್ಲ ಅಂತ. ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇಲ್ಲಿ ಒಂದೇನು ಅಂದರೆ, ನಾನು ನೋಡೋ ರೀತಿ ನನ್ನ ಪರ್ಸೆಪ್ಷನ್ ಇರುತ್ತಲ್ಲ, ಇಟ್ ಕಂಪ್ಲೀಟ್ಲಿ ಈಸ್ ಬಿನ್ ಡಿಫೈನ್ಡ್ ಬೈ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಹೌ ಐ ಹ್ಯಾವ್ ಬೀನ್ ಶೋನ್ ದ ವರ್ಲ್ಡ್, ಹೌ ಐ ಹ್ಯಾವ್ ಬೀನ್ ಸೀಯಿಂಗ್ ದ ವರ್ಲ್ಡ್, ಹೌ ಐ ಹ್ಯಾವ್ ಬೀನ್ ಸೆಟ್ ಟು ಸಿ ದ ವರ್ಲ್ಡ್ ರಾದರ್. ಓಕೆ, ಸೊ ನಮ್ಮ ಎಕ್ಸ್ಪೀರಿಯನ್ಸಸ್ಸು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಿಮಗೊಂದು 10 ದಿನ ಇಫ್ ಐ ಮೇಕ್ ಯು ಬಿಲೀವ್ ದಟ್ ಟೆಂಪಲ್ ಇಸ್ ನಥಿಂಗ್, ಇಟ್ ಈಸ್ ಜಸ್ಟ್ ಅ ಪ್ಲೇಸ್, ಯು ವಿಲ್ ಬಿಲೀವ್ ದಟ್. ಸೊ ವಾಟ್ ಎವರ್ ಯು ಸಿ, ಏನೋ ಒಂದು ಬರೀ ಒಂದು ಕಲ್ಲಿನ ವಿಗ್ರಹದ ಥರ ಕಾಣುತ್ತೆ ಅಷ್ಟೇ. ಇಫ್ ಐ ಮೇಕ್ ಯು ಬಿಲೀವ್ ಫ್ರಮ್ ಯುವರ್ ಯಂಗರ್ ಏಜ್ that it is not just stone, it has life. To be like that stone is difficult in our life anta. So there is a small story, Naina, if you allow me. Yes, this can give clarity. ಇಬ್ಬರು ಒಬ್ಬ ವಾಚ್ಮ್ಯಾನ್ ಇರ್ತಾರೆ ಆ ದೇವಸ್ಥಾನದಲ್ಲಿ. ಸೊ ಆ ದೇವಸ್ಥಾನ ನೋಡ್ಕೊತಾ ಇರ್ತಾನೆ, ದಿನ ಕ್ಲೀನ್ ಮಾಡಿ ಎಲ್ಲ. ಅವನಿಗೆ ದೇವ್ರ ಮೇಲಷ್ಟು ಅಂದರೆ ಎಲ್ಲರೂ ಇಡುವಂಥ ಮೂಢನಂಬಿಕೆ ಇರೋದಿಲ್ಲ. And he also feel that it has life. Okay, when he is wiping, he feel that, you know, ಇದಕ್ಕೊಂದು ಜೀವ ಇದೆ, ಮೆತ್ತಿಗೆ ಹಿಂಗೆ ಒರೆಸೋದು, ಈ ಥರ ಎಲ್ಲ. ಒಂದಿನ ಗ್ರಹಣ ಬಂದಿರುತ್ತೆ, ದೇವಸ್ಥಾನದಲ್ಲಿ ಯಾರೂ ಇರೋಲ್ಲ. ಸೊ ಆವತ್ತು ದೇವ್ರಿಗೆ ಹೇಳ್ತಾನೆ, ಅಯ್ಯೋ ಇವತ್ತು ಯಾರು ಬರಲ್ವಲ್ಲ, ಕೂತ್ಕೋಬಾರ್ದಾ, ನಿನ್ನ ಕೆಲಸ ನಾನು ಮಾಡ್ತೀನಿ, ನಿಂತ್ಕೊಂಡಿರೋದು ತಾನೇ, ನಾನು ಮಾಡ್ತೀನಿ, 1-2 ದಿವಸ ರೆಸ್ಟ್ ತೊಗೋಬಾರ್ದಾ, ಎಷ್ಟೊತ್ತು ನಿಂತಿರ್ತೀಯ ಅಂತ. ಓಕೆ, ನಿಜವಾಗ್ಲೂ ದೇವರು ಬರ್ತಾನೆ, ಬಂದು ಅವನಿಗೆ ಹೇಳ್ತಾನೆ, ಅಪ್ಪ ನನ್ನ ಕೆಲಸ ಮಾಡ್ತೀನೋ ನೀನು ಅಂತ. ಏನು ಕಷ್ಟ, ನಿಂತಿರತ್ತಾನೆ. ಆಮೇಲೆ ಕೇಳಿದ್ದೆಲ್ಲ ಕೊಡ್ತಾ ಇರತ್ತಾನೆ, ಮಾಡ್ತೀನಿ ಅಂತಾನೆ. ಸರಿ, ಒಂದು ದಿವಸ ನೀನು ಮಾಡು, ಒಂದು ದಿವಸ ನಿನ್ನ ಕೆಲಸ ನಾನು ಮಾಡ್ತೀನಿ, ಆಯಿತು ಅಂತ. ಗ್ರಹಣದ್ದು ಕಾಲ ಮುಗಿಯುತ್ತೆ, ಎಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಫಸ್ಟ್ ಬರೋದೇ ಆ ವಾಚ್ಮ್ಯಾನ್ ಹೆಂಡತಿ, ಆಮೇಲೆ ಅವ್ರ ತಾಯಿ. ಈ ಕಡೆ ತಾಯಿ ಹೇಳ್ತಾ ಇದ್ದಾಳೆ, ಅಯ್ಯೋ ಇದೊಂದು ದರಿದ್ರನ್ ಕಟ್ಕೊಂಬಂದ್ಬಿಟ್ಟಿದ್ದ ನನ್ನ ಮಗ, ಇದು ಯಾವಾಗ ತೊಲಗುತ್ತೋ ಅಂತ ಅವಳಂತ ಇದ್ದಾಳೆ. ಇಲ್ಲಿ ಹೆಂಡತಿ ಹೇಳ್ತಾಳೆ, ಅಯ್ಯೋ ಈ ಮುದುಕಿ ಇನ್ನೂ ಸತ್ತಿಲ್ಲ ಅಂತ ಇವಳಂತ ಇದ್ದಾಳೆ. ಅವನೇನು ಮಾತಾಡೋಂಗಿಲ್ಲ, ಹಿಂಗೆ ನಿಂತಿರಬೇಕು. ಯಾಕಂದರೆ ದೇವರು 2 ಕಂಡೀಷನ್ ಮೇಲೆ ಕಳಿಸಿರ್ತಾನೆ. ನಿನ್ನ ತಲೆ ಉಪಯೋಗಿಸ್ಬಾರ್ದು, ನೀನು ಮಾತಾಡಬಾರ್ದು. ಇಲ್ಲಿ ತಲೆ ಉಪಯೋಗಿಸಂಗಿಲ್ಲ, ಜಡ್ಜ್ ಮಾಡೋಂಗಿಲ್ಲ ಇಬ್ಬರನ್ನು. ಅವ್ರು ಕೇಳಿದ್ದು ಕೊಡಬೇಕು, ಬೇರೆ ಏನು ಕೊಡಬೇಕು ಗೊತ್ತಿಲ್ಲ. ಇವಳಿಗೆ ಕೊಟ್ಟರೆ ಅವಳಿಗೆ ಗ್ಲಾಸ್, ಅವಳಿಗೆ ಕೊಟ್ಟರೆ ಇಬ್ರಿಗೆ ಏನು ಕೊಟ್ಟರು ತನಗೆ ಗ್ಲಾಸ್. ಸೊ ಹಾಗಾಗಿ ನಾವು ಅಂದ್ಕೊತೀವಿ ದಟ್ ಈಸ್ ಎ ಸ್ಟೋನ್ ಅಂತ. ಟು ಡೂ ದಟ್ ವರ್ಕ್ ಆಫ್ ಎ ಸ್ಟೋನ್, ನಾಟ್ ಸ್ಪೀಕಿಂಗ್, ಓಕೆ, ನಾಟ್ ಜಡ್ಜಿಂಗ್, ನಾಟ್ ಗಿವಿಂಗ್ ಯು ಗ್ಯಾನ್ಸ್, ಬಟ್ ಸ್ಟಿಲ್ ಹೆಲ್ಪಿಂಗ್ ಯು ಟು ಫೈಂಡ್ ವೇಸ್. ಸೊ ಬೀಯಿಂಗ್ ಎ ಸ್ಟೋನ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಇನ್ ಲೈಫ್. ಅದನ್ನೇ ನಾವು ದೇವರು ಅಂತೀವಿ ಅಷ್ಟೆ. It takes time. I know.
ಎಷ್ಟು ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ದೀರಾ ಮೇಡಮ್ ಈ ಜರ್ನಿಲಿ? ಇವಾಗ ಇಲ್ಲಿವರೆಗೂ ಐ ಆಮ್ ಕಂಪ್ಲೀಟಿಂಗ್ ಮೈ 47 and 48 now. By now I have completed more than 1800ವರೆಗೂ ಟೆಂಪಲ್ಸ್ನ ರೀಚ್ ಮಾಡಿದ್ದೀನಿ. ಸೊ ಏನು ನೋಡ್ತೀರಾ ನೀವು ಒಂದು ದೇವಸ್ಥಾನಕ್ಕೆ ಹೋದಾಗ? ಒಂದು ನಾರ್ಮಲಾಗಿ ನಾವು ಹೋಗ್ತೀವಿ, ಅಲಂಕಾರ ಚೆನ್ನಾಗಿದೆ ನೋಡ್ತೀವಿ, ದೇವ್ರದ್ದು ಇವತ್ತೇನು ಸ್ಪೆಷಲು ನೋಡ್ತೀವಿ, ಜನ ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಸುತ್ತಮುತ್ತ ಜನ ನೋಡ್ತೀವಿ. ಆ್ಯಂಡ್ ಸ್ಪೆಷಲಿ ಐ ಪ್ರಿಫರ್ ಕ್ರೌಡ್ ಇಲ್ದಾಗ ದೇವಸ್ಥಾನಕ್ಕೆ ಹೋಗಿ ಬರೋದು ನನಗೆ ಅಭ್ಯಾಸ. ತುಂಬ ಕ್ರೌಡಲ್ಲಿ ಗಿಜಿ ಗಿಜಿ ಅಂತ ಹೋಗಿ ದೇವ್ರನ್ನ ನೋಡ್ದಂಗೆ ವಾಪಸ್ ಬಂದರೆ ನಂಗೆ ಸಮಾಧಾನ ಆಗಲ್ಲ. ಸೊ ಪರ್ಸ್ನಲಿ ದಟ್ ಈಸ್ ಮೈ ವೇ ಆಫ್ ಲುಕಿಂಗ್. ಸೊ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನೇನು ನೋಡ್ತೀರಾ? ಈ ಕೆಲವರು ಈ ಮುಹೂರ್ತದಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ, ಆಮೇಲೆ ಸೋಮವಾರ ಬಂದರೆ ಈ ದೇವ್ರಿಗೆ ಹೋಗು, ಮಂಗಳವಾರ ಬಂದರೆ ಅಮ್ಮನವ್ರಿಗೆ, ಈ ಥರ ಒಂದಷ್ಟು ಇಟ್ಕೊಟ್ಟು. ಸೊ ಇದು ಏನೇನನ್ನು ಫಾಲೋ ಮಾಡಿ ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತಲೇ ಒಂದು ರೀತಿ ಇದೆ. ಸೊ ಅದನ್ನು ಕಲ್ಪಶಾಸ್ತ್ರದಲ್ಲೂ ಇದೆ, ಆಗಮಶಾಸ್ತ್ರದಲ್ಲಿದೆ. ಆಮೇಲಿಂದ ಹಲವಾರು ಉಪನಿಷತ್ತುಗಳು, ಎಸ್ಪೆಷಲಿ ಮಾಂಡುಕ್ಯ ಉಪನಿಷತ್ತಲ್ಲಿ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಅವರ್ 4 states ಆಫ್ ಮೈಂಡ್. ವೇಕರ್ ಸ್ಟೇಟ್, ಡ್ರೀಮರ್ ಸ್ಟೇಟ್, ಸ್ಲೀಪರ್ ಸ್ಟೇಟ್ ಆ್ಯಂಡ್ ತುರಿಯಂ ಸ್ಟೇಟ್ ಅಂತ. ಸೊ ಸ್ವರ್ಣಗರ್ಭ ಅಂತ ಇದೆ, ಹೃದ್ಗರ್ಭ ಅಂತಿದೆ, ನಿಜಗರ್ಭ ಅಂತಿದೆ. ಗರ್ಭ ಅಂದಿದ ತಕ್ಷಣ ನಾವೇನು ಯೂಟ್ರಸ್ ಮೂಂಬ್ ಬಗ್ಗೆ ಮಾತಾಡ್ತೀವಿ. ನೋ, ಗರ್ಭ ಈಸ್ ಎ ಪ್ಲೇಸ್ ವೇರ್ ನ್ಯೂ ಥಿಂಗ್ಸ್ ಆರ್ ಬಾರ್ನ್. ಸೊ ದೇವಸ್ಥಾನದಲ್ಲಿ 3 ಲೇಯರ್ಸ್ ಇರುತ್ತೆ. ಓಕೆ, ಸೊ ನಿಜ ಗರ್ಭದಲ್ಲಿ ಏನಾಗುತ್ತೆ? ನಿಜ ಗರ್ಭದಲ್ಲಿ ಯು ವಿಲ್ ಸಿ ವಾಟ್ ಈಸ್ ವಿಸಿಬಲ್. ಓಕೆ ಓಕೆ, ಹೃದ್ಗರ್ಭದಲ್ಲಿ ಯು ವಿಲ್ ಅಟೆಂಡ್ ಟು ದ ಎಮೋಷನ್ಸ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಸೈಡ್. ಸ್ವರ್ಣ ಗರ್ಭದಲ್ಲಿ ಯು ವಿಲ್ ಸಿ ದ ಎನರ್ಜಿ ದಟ್ ಈಸ್ ಗೋಯಿಂಗ್ ಔಟ್ ಆಫ್ ಯುವರ್ ಬಾಡಿ ಆ್ಯಂಡ್ ದ ಎನರ್ಜಿ ಗೆಟಿಂಗ್ ಇನ್ಸೈಡ್ ದ ಬಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಅಲಂಕಾರ, ಪೀಪಲ್, ಎವ್ರಿಥಿಂಗ್. ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್. ಯು ಫೀಲ್ ಯು ಆ್ಯಂಡ್ ದಿ ಗಾಡ್ ಈಸ್ ಆಲ್ ಅಲೋನ್. ಅದಕ್ಕೆ ಅಲ್ಲೊಂದು ಮಂಟಪಕ್ಕೆ ಅಂತರಾಳ ಅಂತ ಕರೀತಾರೆ. ಅಂದರೆ ಗರ್ಭಗುಡಿ ಮುಂಚೆ ಸಿಗುತ್ತಲ್ಲ, ಎಲ್ಲಿ ವೇರ್ ವಿ ಸ್ಟ್ಯಾಂಡ್ ಆ್ಯಂಡ್ ಪ್ರೇ ಆ್ಯಂಡ್ ಆಲ್. ಸೊ ನಮ್ಮ ಕನ್ನಡದಲ್ಲಿ ಸುಮಾರು ಸಲ ನಮ್ಮ ಡಾಕ್ಟರ್ ರಾಜ್ ಅವ್ರು ಬಳಸ್ತಾರೆ ಈ ವರ್ಡ್ನ. ನಿನ್ನ ಅಂತರಾಳದಲ್ಲಿ ಏನು ನಡೀತಿದೆಯೋ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿಲ್ಲ ಈ ವರ್ಡ್ ಅಲ್ಲಿಂದ ಬಂದಿದೆ ಅಂತ. ಅಂತರಾಳ ಅಂತಂದರೆ ಯು ಡೈವ್ ಡೀಪ್ ಇನ್ ಟು ಯುವರ್ ಸ್ವರ್ಣ ಗರ್ಭ. ವಾಟ್ ಕೈಂಡ್ ಆಫ್ ಎನರ್ಜೀಸ್ ಆರ್ ಕಮಿಂಗ್ ಔಟ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಅಸ್ ಮೆಡಿಟೇಷನ್. Traveling from Nijagarbha to Swarnagarbha is meditation. So here you are in the waker state, but still you are meditating. Your eyes are open. Yes. And that is the most difficult thing to do. And our temples are built for us to go through that journey at a very easy level. Navigate through that easier way. So ಇಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಕೂಡ ನಮ್ಮ ಹ್ಯೂಮನ್ ಬಾಡಿ ಥರ ಸ್ಟ್ರಕ್ಚರ್ ಆಗಿದೆ. ಇವಾಗ ಒಬ್ಬ ಮನುಷ್ಯನ ಮಲಗಿಸಿದ್ರೆ ಫ್ರಮ್ ಹಿಸ್ ಫೀಟ್ ಟು ದಟ್ ಆಫ್ ಹಿಸ್ ಹೆಡ್. ಓಕೆ, ಹೇಗೆ ಸ್ಟ್ರಕ್ಚರ್ ಆಗಿದೆಯೋ ಟೆಂಪಲ್ನು ಅದೇ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ಫೀಟ್ ಈಸ್ ಗೋಪುರಂ. ಇಟ್ ಅಟ್ರಾಕ್ಟ್ಸ್ ದ ಎನರ್ಜಿ. ಓಕೆ, ದಟ್ ಈಸ್ ವೈ ಇಟ್ ಈಸ್ ಹೈಯರ್ ದ್ಯಾನ್ ದ ರೆಸ್ಟ್ ಆಫ್ ದಿ ಟೆಂಪಲ್. ನೀವು ಮಲ್ಕೊಂಡ್ರೆ ನಿಮ್ಮ ಫೀಟ್ ಈಸ್ ಟಾಲರ್ ದ್ಯಾನ್ ದ ರೆಸ್ಟ್ ಆಫ್ ದಿ ಬಾಡಿ ಅಲ್ವಾ? ಸೊ ದೆನ್ ಕಮ್ಸ್ ದ ಮೂಲಾಧಾರ. ಓಕೆ, ಫ್ರಮ್ ವೇರ್ ದ ಎನರ್ಜೀಸ್ ಆರ್ ಅಬ್ಸಾರ್ಬ್. ನಾವು ಏನಂತೀವಿ, ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ತೀವಿ. ವೇರ್ ಯು ಫೀಲ್ ಸೆಕ್ಯೂರ್ಡ್, ವೇರ್ ಯು ಫೀಲ್ ಯು ಆರ್ ಅಟೆಂಡೆಡ್, ದ ಬಿಲಾಂಗಿಂಗ್ನೆಸ್ ಎಲ್ಲ ಬರೋದೇ, ಇಂಥ ಥಾಟ್ಸ್ ಬರೋದೇ ಇಲ್ಲಿ. ಸೊ ಅದನ್ನು ನಾವು ಧ್ವಜಸ್ತಂಭ ಅಂತ ಕರಿತೀವಿ. ಓಕೆ, ದೆನ್ ವಿ ಸ್ಲೋಲಿ ಗೋ ಟು ಬಲಿಪೀಠ. Okay, Balipita is our Swadhisthana. Okay. The progression, the sacrifice, forgiving, everything happens in our guts. Okay. Then comes Anubhava Mantapa. Okay, that is our Manipura chakra. Okay, ಏನೇನು ಅನುಭವಗಳಿದೆಯೋ ಆ ಥರ ಆಲೋಚನೆಗಳು ಬರುತ್ತೆ ನಮಗೆ. ಅದನ್ನು ಅನುಭವ ಮಂಟಪ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ಯಾವ ದೇವರು ಇಲ್ಲ, ಏನೂ ಇಲ್ಲ, ಒಂದು ಚಿಕ್ಕ ಮಂಟಪ, ಖಾಲಿ ಮಂಟಪ, ನಥಿಂಗ್ ಇಸ್ ದೇರ್. Okay. And if you have to be wise, you have to have your navel where Brahma is born, where Gnana is born, to be empty. Okay. Okay, that is when you become wise. Then comes the vehicle.
ಓಕೆ, ಒಂದೊಂದು ದೇವ್ರಿಗೆ ಒಂದೊಂದು ವೆಹಿಕಲ್ಲು, ಪೀಕಾಕ್ ಇರುತ್ತೆ, ಇಲಿ ಇರುತ್ತೆ, ಬಸವಣ್ಣ ಕೂತಿರ್ತಾನೆ, ಈ ಥರ ಟೈಗರ್ ಇರುತ್ತೆ ಇಫ್ ಇಟ್ ಇಸ್ ದುರ್ಗಾ, ಲೈಕ್ ದಟ್. ಅದೇ ನಮ್ಮ ಆಜ್ಞಾ ಚಕ್ರ, ಅನಾಹತ ಚಕ್ರ. ಅಂದರೆ ಅವರ್ ಹಾರ್ಟ್ ಇಸ್ ದ ಫ್ಯೂಯಲ್, ಅವರ್ ಎಮೋಷನ್ಸ್ ಆರ್ ದಿ ಫ್ಯೂಯಲ್ ವಿಚ್ ಇಸ್ ಗೋಯಿಂಗ್ ಟು ಕ್ಯಾರಿ ಅಸ್ ದ ವೇ ವಿ ವಾಂಟ್, ಓಕೆ, ಇನ್ ದ ಸ್ಪೀಡ್ ವಿ ವಾಂಟ್. ಓಕೆ, ಆ್ಯಂಡ್ ಎಲ್ಲ ದೇವ್ರಿಗೂ ಒಂದೇ ವೆಹಿಕಲ್ ಇಲ್ಲ. Okay, depending upon the attitude of the person, the altitude is decided. ಅದು ಆ್ಯಕ್ಚುಲಿ ಔಟ್ ಆಫ್ ಕ್ಯೂರಿಯಾಸಿಟಿ ಸುಮಾರು ರೀಲ್ಸು ಟ್ರಾಲ್ಸ್ ಎಲ್ಲ ಬಂದ್ಬಿಟ್ಟು ಗಂಡು ದೇವರುಗಳದ್ದು ವಾಹನಗಳು ನೋಡಿದ್ದೀರಾ, ಇಲ್ಲಿ ನಂದಿ ಹೀಗೆ ತೊಗೊಂಡು, ನವಿಲು ಹೀಗೆ ತೊಗೊಂಡು ಹೋಗ್ತಾರೆ, ಹೆಣ್ಣು ದೇವಳು ದುರ್ಗೆ ಅವಳು ಹುಲಿ ಮೇಲೆ ಕೂತ್ಕೋತಾಳೆ. ಸೊ ಈಸ್ ದೇರ್ ಎನಿ ಸಿಗ್ನಿಫಿಕೆನ್ಸ್ ಫಾರ್ ದಿಸ್? ನೋ ಸಿಗ್ನಿಫಿಕೆನ್ಸ್, ಆ ಥರ ಸಿಗ್ನಿಫಿಕೆನ್ಸ್ ಇಲ್ಲ. ಇವಾಗ ಇಫ್ ಐ ಹ್ಯಾವ್ ಟು ಟಾಕ್ ಅಬೌಟ್ ನವಿಲು, ಹೌ ನವಿಲು ವಾಸ್ ಕ್ರಿಯೇಟೆಡ್, ಓಕೆ, ಆ್ಯಂಡ್ ಹೌ ಗಣೇಶನ್ಗೆ ಯಾಕೆ ಇಲಿ ಇಷ್ಟ ಆಯಿತು. ಸೊ ದಿಸ್ ಆರ್ ಆಲ್ ದಿ ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ದಟ್ ವಿ ಹ್ಯಾವ್. ಓಕೆ, ಸೊ ಯು ಕ್ಯಾನ್, ಇವಾಗ ನೀವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ತಿರುಪರಕುಂಡ್ರಮ್ ಅಂತ ಒನ್ ಆಫ್ ದಿ ಅಬೋರ್ಡ್ ಆಫ್ ಮುರುಗನ್. ಓಕೆ, ಮಧುರೈಯಿಂದ ಒಂದು 35 ಕಿಲೋಮೀಟರ್ಸ್ ಇರ್ಬೋದು. ಅಲ್ಲಿ ಹೋದರೆ ಯು ಕ್ಯಾನ್ ಸಿ ಆಲ್ ದಿಸ್ ವೆಹಿಕಲ್ಸ್ ಆರ್ ಪಾರ್ಕ್ಡ್. ಸುಬ್ರಹ್ಮಣ್ಯನ್ ಮದುವೆ ನಡೀತಾ ಇರೋ ಜಾಗ ಅದು. ಓಕೆ ಓಕೆ, ಅಲ್ಲಿ ಯು ಸಿ ನವಿಲು ಇಸ್ ಪಾರ್ಕ್ಡ್, ಇಲಿ ಇಸ್ ಪಾರ್ಕ್ಡ್, ಆ್ಯಂಡ್ ನಂದಿ ಇಸ್ ಪಾರ್ಕ್ಡ್, ವೆಹಿಕಲ್ಸ್ ಆ ಥರ ಪಾರ್ಕ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ ಈಸ್ ಅಟರ್ಲಿ ವಿ ಹ್ಯಾವ್ ನಾಟ್ ರೀಚ್ ಟು ದಟ್ ಕಾಗ್ನಿಷನ್ ಲೆವೆಲ್ ಟು ಅಂಡರ್ಸ್ಟ್ಯಾಂಡ್. ನಮ್ಗೆ ಬೇಕಾದಂಗೆ, ನಾನು ಆಸ್ ಐ ರೈಟ್ಲಿ ಸೈಡ್, ನಮ್ಮ ವಿಸ್ಟಮ್ ಅನ್ನೋ ಪಾತ್ರೆನಲ್ಲಿ ಎಂಟಿನೆಸ್ ಇಲ್ಲ. ಓಕೆ, ಏನೇನೋ ತುಂಬಿಕೊಂಡು ಅದ್ರ ಮೂಲಕ ಯೋಚನೆ ಮಾಡಿದಾಗ ಹಿಂಗೆಲ್ಲ ಕಾಣುತ್ತೆ. ಬಟ್ ದೆರ್ ಇಸ್ ಅ ಫೆಮಿನೈನ್ ಎನರ್ಜಿ, ದೆರ್ ಇಸ್ ಮಸ್ಕ್ಯುಲೈನ್ ಎನರ್ಜಿ, ಆ್ಯಂಡ್ ದ ಮಸ್ಕ್ಯುಲೈನ್ ಎನರ್ಜಿ ಈಸ್ ಮೋರ್ ಇಂಟ್ರಿನ್ಸಿಕ್ ಬೈ ನೇಚರ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಈಸ್ ಮೋರ್ ಎಕ್ಸ್ಟರ್ನಲ್ ಬೈ ನೇಚರ್. ಅಂದರೆ ಯು ಸಿ ವಿಮೆನ್ ಇಸ್ ವೆರಿ ಕೈಂಡ್ ವಿದಿನ್, ಫ್ಯೂರಿಯಸ್ ಔಟ್ಸೈಡ್. So the vehicles are all furious vehicles. Okay, and the male opposite. So he is very strong inside. Okay, and he shows the thing. So ನೀವು ವೆಹಿಕಲ್ಸ್ ನೋಡಿದಾಗಲೂ ಅಷ್ಟೇ ಎಲ್ಲ ಚಿಕ್ಕ ಚಿಕ್ಕದು, ಪುಟ್ ಪುಟ್ಟದು, ಸಾಧು, ಈ ಥರ ಇರುತ್ತೆ. ಸೊ ದಟ್ ಟಾಕ್ಸ್ ಅಬೌಟ್ ಅನಾಹತ ಚಕ್ರ. So how men process their emotions and women process their emotions. So ನಾವೆಲ್ಲ we go in the form of outbursting our emotions. They go in the form of taking in the emotions. So they are more logical by nature. So I am not speaking about men and women ಅನ್ನೋ ಕ್ಯಾಟಗರಿ ಮೇಲೆ ಮಾತಾಡ್ತಾ ಇಲ್ಲ. ಫೆಮಿನೈನ್ ಎನರ್ಜಿ ಆ್ಯಂಡ್ ಮಸ್ಕ್ಯುಲೈನ್ ಎನರ್ಜಿ ಅನ್ನೋದ್ರ ಮೇಲೆ ಮಾತಾಡ್ತಾ ಇದ್ದೀನಿ. ಸೊ ದ ಲಾಜಿಕಲ್ ಪೀಪಲ್ ಡಸಂಟ್ ನೀಡ್ ಅ ಹೆವಿ ವೆಹಿಕಲ್. Okay, they are enough. And the more emotional people need a heavy vehicle because that is the pepping up force. So further going, we reach to Antarala, as I told, and then Garbhagriha, our Ajna Chakra. Then we reach Amalaka. Amalaka usually nodi lotus shape alli irutte. Okay, that is what we call it as Sahasrara Chakra. Okay, then comes Kalasha. ಕಳಶ ಇಸ್ ದ ಹೋಲ್, ಅವರ ಅದನ್ನು ವಿಮಾನ ಅಂತಲೂ ಕರೀತಾರೆ. ಎಲ್ಲಿಂದ ಒಂದು ಕಿಂಡಿ ಮಾಡಿಬಿಟ್ಟು ಅಲ್ಲಿ ವಿಮಾನ ಕಾಣುತ್ತೆ ನೋಡಿ ಅಂತ. ಪ್ರತಿಯೊಂದು ಗೃಹಕ್ಕೂ ಇರುತ್ತೆ. ಅದು ಏನು ಅಂತಂದರೆ, ಪ್ರಳಯ ಆಗೋದ್ರೂ ಲೈಫ್ ಕಂಟಿನ್ಯೂ ಆಗಬೇಕು, ಅದಕ್ಕೋಸ್ಕರ ಸ್ಟ್ರಕ್ಚರ್ ಆಗಿರೋದು ವಿಮಾನ. ಓಕೆ, ಆ ಕಳಶದಲ್ಲಿ ಧಾನ್ಯ ಇರುತ್ತೆ. ಸೊ ನಾಳೆ ಎಲ್ಲ ಉರುಳೋಗಿ ನ್ಯಾಚುರಲ್ ಕೆಲಾಮಿಟಿ ಆಗಿ ಎಲ್ಲ ಹೊಟ್ಟೋದ್ರು ಆ ಧಾನ್ಯದಿಂದ ಅಟ್ಲೀಸ್ಟ್ ಪ್ರಕೃತಿ ಬರಬೇಕು ವಾಪಸ್ಸು ಅಂತ. So it's a huge science.